ಹಾಯ್ ಗುರು, ನಮಸ್ಕಾರ. ನಾನು ಬಂದಿದ್ದೀನಿ ಇವತ್ತು ನಮ್ಮ ಹೊಲದಲ್ಲಿದ್ದೀನಿ. ಈಗ ಜಸ್ಟ್ ನಮ್ಮ ಹೊಲ ನೋಡ್ಬಿಟ್ಟು 15 ದಿನ ಆಗಿತ್ತು. ಹೊಲ ಹೇಗಿದೆ ಹೇಗಿಲ್ಲ ನೋಡೋಣ. ಸ್ಪ್ರಿಂಕ್ಲರ್ ಎಲ್ಲ ಆ ಕಡೆ ಈ ಕಡೆ ಆಗಿದೆ. ಸೈಡ್ ಎಲ್ಲ ಚೇಂಜಸ್ ಆಗಿದೆ ಗುರು. ಸ್ಪ್ರಿಂಕ್ಲರ್ ನೋಡಿ 15 ದಿನ ಆದ್ಮೇಲೆ ಬರ್ತಾ ಇದೀನಿ. ಏನಕ್ಕಂದ್ರೆ ಅಲಸಂದಿಗೆ ಬಾಳು ನೀರು ಕೊಡಬಾರ್ದಂತೆ. ಹಾಗೂ ಓಕೆ, ನಾವು ಮುಂದೆ ನೋಡೋಣ ಗುರು. ನಮ್ಮ ಹೊಲ ನೋಡಿ, ಅಲಸಂದಿ ಸಣ್ಣದಾಗಿದೆ. 15 ದಿನ ಆಗಿದೆ ಅಲಸಂದಿ ಆಗ್ಬಿಟ್ಟು. ನಾವು ಮುಂದೆ ನೋಡ್ತಾ ಇದ್ದೀನಿ. ಇಲ್ಲೇನೋ ಪೈಪು ಚೇಂಜಸ್ ಆಗಿದೆ. ಕೌಡ್ರು ಬಂದಿರ್ಬೋದು ನೋಡಿ ಗೈಸ್. ಗುರು ಇಲ್ಲಿ ನೋಡು, ಪೈಪ್ ಏನೋ ಚೇಂಜಸ್ ಆಗಿದೆ, ಗೊತ್ತಾಗ್ಬಿಡುತ್ತೆ ನಮ್ಗೆ. ಓಕೆ ಗೈಸ್, ಮುಂದೆ ಸಾಗೋಣ. ಈಗ ಇಲ್ಲೇ ನೋಡಿ, ನಾವು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಪೈಪ್ ಕರೆಕ್ಟ್ ಆಗಿತ್ತು. ಈಗ ಇಲ್ಲಿ ಪೈಪು ಕಲಿಯಿದ್ದಾರೆ ನೋಡಿ. ಇಲ್ಲಿ ಹೊಲದಲ್ಲಿ ಇಂಥ ಕೆಲಸ ಮಾಮೂಲಿ ಆಗಿರುತ್ತೆ ಗುರು, ಏನ್ ಮಾಡಕ್ ಬರಲ್ಲ. ಎದುರಾಳಿ ಆಗಿರ್ಬೋದು, ಯಾರು ಆಗಿರ್ಬೋದು, ಇಂಥವೆಲ್ಲ ಕೆಲಸ ಮಾಮೂಲಿನೇ. ಇದನ್ನು ಸರಿ ಮಾಡಬೇಕು. ಸರಿ ಮಾಡೋಣ. ನಮ್ಮ ಹೊಲ ಅಷ್ಟೊಂದು ದೊಡ್ಡದಿಲ್ಲ, 2 ಎಕರೆ ಇರೋದು. 2 ಎಕರೆದಲ್ಲಿ ನೀರಾವರಿ ಹಾಕ್ಸಿದ್ವಿ. ಅದು ಕೈಯಿಂದನೇ ಹಾಕ್ಸಿರೋದು. ಸರ್ಕಾರದೇನು ಬಂದಿಲ್ಲ ಗುರು. ಸರ್ಕಾರ ಬಂದಿದ್ರು ರಿಜೆಕ್ಟ್ ಆಯ್ತು. ರಿಜೆಕ್ಟ್ ಭಾಳ ಮಂದಿ ಮಾಡಿದ್ರು, ಆಯ್ತು. ಹೊಲ ನೋಡೋಣ ಏನೇನಾಗಿದೆ ಏನೇನಿಲ್ಲ ಅನ್ನೋದು. ಒಂದೊಂದ್ ಕಡೆ ಚೆನ್ನಾಗಿ ಬಂದಿದೆ, ಒಂದೊಂದ್ ಕಡೆ ಚೆನ್ನಾಗಿ ಬಂದಿಲ್ಲ. ನೀರು ಟಾಪ್ ಆನ್ ಇದೆ ಗುರು, ನೀರೇನು ಪ್ರಾಬ್ಲಮ್ ಇಲ್ಲ, ಸಖತ್ತಾಗಿದೆ. ಆದ್ರೂ ಒಂದೊಂದ್ ಕಡೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿಲ್ಲ. ಈಗ ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಗುರು ಹೊಲದಲ್ಲಿ. ಓಕೆ, ಈಗ ಬ್ಯಾಕ್ ವಿಡಿಯೋ ಮಾಡೋಣ ಗುರು. ನೋಡಿ, ನಮ್ಮ ತಮ್ಮ ನೋಡ್ತಾ ಇದ್ದಾನೆ ಹೊಲ. ಇಬ್ರು ಅಣ್ಣ ತಮ್ಮ ಇಬ್ರು ಬಂದಿದ್ದೀವಿ. ಏನೇನಾಗಿದೆ ಏನೇನು ತುಂಬಾ ಚೆನ್ನಾಗಿ ನೋಡ್ತಾನೆ ಹೊಲ ನೋಡಿ. ಎಲ್ಲೆಲ್ಲಿ ಹುಟ್ಟಿದೆ, ಎಲ್ಲೆಲ್ಲಿ ಹುಟ್ಟಿಲ್ಲ, ನೀರ್ ಎಲ್ಲೆಲ್ಲಿ ಕೊಡಬೇಕು ಅನ್ನೋದೆಲ್ಲ ಗೊತ್ತಾಗತ್ತೆ ನಮ್ಮ ತಮ್ಮಗೆ. ಇನ್ನೊಂದು ಬೇಕು, ನಮ್ಮ ತಮ್ಮಗೆ ಬಾಯಿ ಇಲ್ಲ ಗುರು. ಈ ಹೊಲದಲ್ಲಿ ಏನ್ ಮಾಡ್ಬೇಕು ಏನಿಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಅವನಿಗೆ. ಕಡೆ ನೋಡ್ತಾ ಇದೆ ನೋಡಿ ಗುರು. ನಮ್ಮ ಹೊಲ ಹೀಗಿದೆ. ಸ್ವಲ್ಪ ಕಸ ಗಡ್ಡಿ ತುಂಬಾ ಇದೆ. ಏನಾಗಂದ್ರೆ ರೂಟರ್ ಹೊಡೆಯೋದು ಸರಿಯಾಗಿ ಹೊಡಿಲಿಲ್ಲ. ದುಡ್ಡು ಕೊಡ್ತೇವೆ ಗುರು, ನೀರ್ತಿಲ್ಲ ಮನುಷ್ಯನ್ಗೆ. ಹೋಗ್ಲಿ ಬಿಡಿ, ಸರಿಯಾಗಿ ಹೊಡಿಲಿಲ್ಲ. ಹಾಗಾಗಿ ಸ್ವಲ್ಪ ಹೊಲ ಕಸ ಗಡ್ಡಿ ಭಾಳ ಆಗಿದೆ. ಒಂದೊಂದ್ ಕಡೆ ಚೆನ್ನಾಗಿ ಬಂದಿದೆ ನೋಡಿ. ಆ ತಂಬ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ನೋಡಿ ಗಾಯ ಸಾಕಾಗಿದೆ. ಅದು ಇದೊಂದು ಸರು ಅಷ್ಟೇ ಚೆನ್ನಾಗಿಲ್ಲ. ಅಲ್ಲೊಂದಾಗಿದೆ, ಆದ್ರೂ ಚೆನ್ನಾಗಿ ಬಂದಿದೆ ಗಾಯ್ಸ್. ನಮ್ಮ ಹೊಲ ಇವತ್ತೇ ಪೂರಾ ನೋಡ್ತಾ ಇರೋದು ನಾನು. ಡೈಲಿ ನೋಡಕ್ ಬಂದಿಲ್ಲ ನೋಡಿ. ಹೀಗೆ ನೋಡ್ತಾ ಇದ್ದೀನಿ. ಸ್ಪ್ರಿಂಕ್ಲರ್ ನೋಡುವ. ಚೆನ್ನಾಗಂದ್ರೆ ನಾವು ಇಲ್ಲೇ ಸ್ಟಾಪ್ ಆಗಿರುತ್ತೆ ಇವು. ಇದನ್ನ ನೋಡಿದ್ದೆ ಸ್ವಲ್ಪ ದಿನಗಳಾದ್ಮೇಲೆ. ಏನಕ್ಕಂದ್ರೆ ಇದು ಅಲಸಂದಿಗೆ ನೀರು 3 ಲಾಸ್ಟ್ 2 ಅಥವಾ 3 ನೀರು ಅಷ್ಟೇ ಕೊಡ್ಬೇಕಂತೆ. ಇಲ್ಲಿ ಅಂಗಡಿಯವ್ರಿಗೆ ಹೇಳಿ ಕಳ್ಸಿದ್ರು. ಇಲ್ಲಾಂದ್ರೆ ರೋಗ ಸ್ಪೀಡ್ ಆಗ್ಬೋದು ಅಂತೇಳಿ ಹೇಳಿ ಕಳ್ಸಿದ್ರು. ತುಂಬಾ ರೈತರು ಹೇಳಿದ್ರು. ಇಲ್ಲೊಂದು ಪ್ರಾಬ್ಲಮ್ ಆಗಿದೆ ನೋಡುಗರು. ಈ ತರ ಆಗಿದೆ ಗಿಡ, ಸ್ವಲ್ಪ ಹಳದಿ ಆಗಿದೆ. ಅಲ್ಲೊಂದು ನೋಡಿ, ತುಂಬಾ ಸಣ್ಣದಾಗಿದೆ. ಈ ಯಾಕೋ ದೋಸೆ ತರ ಹೋಲ್ ಆಗಿದೆ. ಒಂದ್ ಸ್ವಲ್ಪ ಫೋಟೋ ಬಿಟ್ಟು ಅಂಗಡಿಯವ್ರಿಗೆ ಕೇಳಬೇಕು ನೋಡಿ. ಹೊಲ ಇಲ್ಲಾಂದ್ರೆ ಹಾಗೆ ಕೈ ಬಿಟ್ರೆ ಬರ್ಬಾದ್ ಆಗ್ಬೋದು. ಕೇರ್ ಮಾಡೋಣ ಅವರು. ಹೊಲ ನೋಡಿ, ಆ ಕಡೆ ಮೂಲಿಲ್ ಬೆಳೆದೇ ಇಲ್ಲ ಗುರು. ಸ್ಪ್ರಿಂಕ್ಲರ್ ನೋಡ್ಬಿಟ್ಟು ಹಾಗೆ ಹೋಗೋಣ. ಪೂರಾ ಹೊಲ ತೋರಿಸ್ತೇನೆ ಗುರು ನಮ್ದು. ಓಕೆ, ಸ್ಟಾರ್ಟಿಂಗ್ ನಾವು ಗೊಂಜಾಳ ಹಾಕಿದ್ವಿ ಗುರು. ಗೊಂಜಾಳ ಹಾಕಿದ್ವಿ, ಆದ್ರೂ ಗೊಂಜಾಳ ಇನ್ನೂ ರಾಶಿ ಹಾಗೆ ಇದೆ. ಆಗ್ಲೇ ಅಲ್ಪಂದಿ ಮಂಡಿ ಗಂಟ ಬರೋ ಮುನ್ಸೂಚನೆ ಇದೆ. ಆದ್ರೆ ರಾಶಿ ಹಾಗೆ ಇದೆ. ಏನಕ್ಕಂದ್ರೆ ರೇಟ್ ಇಲ್ಲ, ಗೊಂಜಾಳ ರೇಟ್ ಇಲ್ಲ ಅವರು ನೋಡಿ. ಈ ಕಡೆ ಹೀಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಲ್ಪ ಎತ್ತರಗಿದೆ, ಬೆಳೆದಿದೆ ನೋಡಿ ಗುರು. ಎಲ್ಲ ಅಲಸಂದಿನೇ 2 ಎಕರೆ.
ಸೂರ್ಯನ ಕಿರಣಗಳು ನೋಡಿ ನನ್ನ ಫೋನ್ ಒಳಗೆ ಹೇಗೆ ಚೆನ್ನಾಗಿ ಬರ್ತದೆ ನೋಡಿ. ಡೈರೆಕ್ಟ್ ಆಗಿ ಹಿಡಿಬೋದು ಸೂರ್ಯನ ಕಿರಣ, ಕ್ಯಾಮ್ರಾ ಹಾಳಾಗೋದು. ಆದ್ರ ಮೇಲೆ ಹಿಡಿದು ಈ ಕಡೆ ಲೈನ್ ತೋರಿಸ್ತಾ ಇದೀನಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೂರ್ಯನ ಕಿರಣಗಳು ನೋಡಿ. ಇಲ್ಲೊಂದು ಲೈನು, ಆ ಕಡೆ ಒಂದು ಲೈನು ನೋಡಿ ಗೈಸ್. ನೋಡಿ ನಮ್ಮ ಹೊಲ ಈ ತರ ಇದೆ, ಇಲ್ಲೊಂದು ಟೀ ಇದೆ, ಒಂದೊಂದು ಟೀ ಇದೆ, ತೋರಿಸ್ತೀನಿ ನಿಮ್ಗೆ ನೋಡಿ. ಈ ಕಡೆ ಅಂದ್ರೆ ಎಷ್ಟು ಚಂದ ಹಚ್ಚ ಹಸಿರು ಕಾಣ್ತಾ ಇದೆ ನೋಡಿ, ಹಚ್ಚು ಹಸಿರು. ಓಕೆ, ತೋರಿಸ್ತಾ ನಿಮ್ಗೆ 2 ಟೀ ಮಾಡಿದೀವಿ. ಏನಕ್ಕಂದ್ರೆ ನಾವು ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ 2 ಅಣ್ಣ ತಮ್ಮರು. ಈ ಕಡೆ ಅಷ್ಟೊಂದು ಬೆಳೆದಿಲ್ಲ ಅವರು, ಈ ಕಡೆ ನೀರು ಬೀಳದೇ ಇರ್ಬೋದು, ನೀರಿನ ಪ್ರಾಬ್ಲಮ್ ಇಲ್ಲ. ನಮಸ್ಕಾರ ಗುರು, ನಾನೀಗ ಮನೇಲಿದ್ದೀನಿ. ಊಟ ಮಾಡೋ ಟೈಮು ನಮ್ಮಪ್ಪ ನೋಡಿದ್ರೆ ಇಲ್ಲಿ ದುಡ್ಡು ಹಂಚಿಕೆ ಅಂದ್ರೆ ಇದು ಗುಂಪಲ್ಲಿ ಕೆಲಸ ಮಾಡಿರ್ತಾರಲ್ಲ, ಮೆಕ್ಕೆಜೋಳ ಟ್ರೆಂಡ್ ಇದೆ ನಮ್ಮೂರಲ್ಲಿ ಮುರಿಯೋದು. ಹಾಗಾಗಿ ದೊಡ್ಡ ದೊಡ್ಡ ಗುಂಪುಗಳು ಅದಕ್ಕೂ ಮೇಳ ಅಂತಾರೆ. ಹಾಗಾಗಿ ಅವ್ರು ಹೋಗಿದ್ದಾರೆ. ಈಗ ನಾವು ಟೈಮ್ ಪಾಸ್ ಮಾಡ್ತಾ ಇದ್ವಿ. ನಮ್ಮ ತಂಗಿ ಇದು ಯಾವ್ದೋ ಧಾರಾವಾಹಿ ನೋಡ್ತಾ ಇದ್ದು, ಆ ಧಾರಾವಾಹಿನ ಮ್ಯೂಟ್ ಮಾಡಿದೀನಿ, ಅದಕ್ಕೆ ಒಂದು ವಿಡಿಯೋ ಮಾಡೋಕ್ಕೆ ನೋಡಿ. ತುಂಬಾ ಡಿಸ್ಕಸ್ ಮಾಡ್ತಾ ಇದ್ದಾರೆ ನಮ್ಮ ತಮ್ಮ ಮತ್ತು ನನ್ನ ತಂಗಿ ಅವ್ರವ್ರ ಭಾಷೆಯಲ್ಲಿ. ಆದ್ರೆ ಅವ್ರಿಗೆ ಹಿಂಗಾಯ್ತು, ಅವ್ರಿಗೆ ಬಾಯಿ ಇಲ್ಲ, ಕಿವಿನೂ ಕೆಲ್ಸಲ್ಲ, ಬಾಯಿ ಮಾತಾಡಕ್ ಬರಲ್ಲ. ಹಾಗಾಗಿ ಅವರು ಮಾತು ನೋಡಿ ಎಷ್ಟು ಸೂಕ್ಷ್ಮವಾಗಿರುತ್ತೆ. ಇವ್ ನಮ್ಮ ತಮ್ಮ ಹಾಗೆ ನಮ್ಮ ತಂಗಿ ನೋಡಿ, ಅವ್ರ ಮಾತು ಎಷ್ಟು ಚಂದ ಮಾತಾಡ್ತಾ ಇದಾರೆ ನೋಡಿ. ಗುರು ಭಗವಂತ ಏನೇ ಕೊಟ್ಟಿಲ್ಲ ಅಂದ್ರೂ ಸೂಕ್ಷ್ಮವಾಗಿ ಸೊನ್ನೆ ಮಾಡೋ ಕೈಗಳನ್ನು ಕೊಟ್ಟಿದ್ದಾನೆ, ಕಣ್ಗಳು ಕೊಟ್ಟಿದ್ದಾನೆ, ಮೂಗು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ. ಆದ್ರೆ ನಮಗೆಲ್ಲ ಇದೆ, ಅವ್ರಿಗೂ ಎಲ್ಲ ಇದೆ. ಆದೊಂದು ಬಾಯಿ ಒಂದಿಲ್ಲ, ಕಿವಿ ಒಂದಿಲ್ಲ, ಅವರು ಮಾತಾಡಕ್ ಬರಲ್ಲ, ಕೇಳಿಸಕ್ ಬರಲ್ಲ. ಹಾಗಾಗಿ ಎಷ್ಟು ಚಂದ ಮಾತಾಡ್ತಾ ಇದ್ದಾರೆ. ಓಕೆ ಗೈಸ್, ನಮ್ಮ ತಾಯಿಯವರು ಅಂಗಡಿಯಲ್ಲಿ ಕೂತಿದ್ದಾರೆ, ನೋಡೋಣ ಗೈಸ್. ಈಗ ನಾನು ನಮ್ಮ ತಾಯಿ ಕೂತಿದ್ದೀವಿ. ನಮ್ಮ ತಾಯಿ ಇವತ್ತು ಆಸ್ಪತ್ರೆಗೆ ಹೋಗಿದ್ರು. ನಮ್ಮ ಅಕ್ಕರಿಗೆ ಡೆಲಿವರಿ ಇತ್ತು, ಹುಡುಗಿ ಆತಲ್ಲ, ಅದಕ್ಕೆ ಮನೇಲಿ ಸ್ವಲ್ಪ ಎಲ್ರು ಸೈಲೆಂಟ್ ಆಗಿದ್ದಾರೆ. ಆದ್ರೆ ಹುಡುಗಿನೇ ಆಗ್ಲಿ ಹುಡುಗನೇ ಆಗ್ಲಿ ಎಲ್ರು ಮಕ್ಕಳೇ. ಹಾಗಾಗಿ ನಮ್ಗೇನು ಹುಡುಗಿ ಆಗ್ಲಿಲ್ಲ ಹುಡುಗ ಆಗ್ಲಿಲ್ಲ ಅನ್ನೋ ಕೊರಗೇನಿಲ್ಲ. ನಮ್ಗೇನು ಒಳ್ಳೆ ಖುಷಿ ಇದೆ, ಒಳ್ಳೆ ಡೆಲಿವರಿ ಒಂದು ಸೇಫ್ ಆತಲ್ಲ, ಹಾಗಾಗಿ ನಮ್ಗೆ ಖುಷಿ ಇದೆ ಗೈಸ್. ನಮ್ಮ ತಾಯಿನೂ ಹೇಳಿ ಹಾಯ್ ಗೈಸ್, ಹೇಳಿ ಹಾಯ್ ಗೈಸ್. ಹಾಯ್ ಗೈಸ್. ನಮ್ಮ ತಾಯಿಗೆ ಬರಲ್ಲ ಹಾಯ್ ಗೈಸ್ ಅಂತ ಎಲ್ರು ಹೇಳ್ತಾರೆ. ಅಲ್ಲಿ ಬಂದು ನೋಡಿ ಟಾಣಿಕ್ ಕುಡಿತಾಳ. ಇವನು ಬಂದ ನಮ್ಮ ಮಾವನ ಮಗ, ಇವನು ಬರೇ ಇದಕ್ಕೆ ಬಂದಾಗ ಇವು ಟಾಣಿಕ್ ಕುಡಿದ ನೋಡಿ. ಆ ಟಾಣಿಕ್ ಕೇಳ್ತಾ ಇದ್ದಾರೆ ನಮ್ಮ ತಾಯಿ. ಊಟ ಮಾಡೋದ್ ಬಿಟ್ಟು ಬಂದ್ಬಿಟ್ಟು ನಗ್ತಾ ಇದ್ದಾನೆ. ನಮ್ಮ ಗುರು ಬಂದ, ನಮ್ಮ ತಮ್ಮ ಎಲ್ರಿಗೂ ಹಾಯ್ ಹೇಳ್ತಾ ಇದ್ದಾನೆ. ಇವರು ಸ್ವಲ್ಪ ವಾಯ್ಸ್ ಜೋರ್ ಆಗ್ತಾ ಇದೆ ನೋಡುವ. ನಮ್ಮ ತಮ್ಮ ಎಲ್ರಿಗೆ ಸ್ವಾಗತ ಕೋರ್ತಾ ಇದ್ದಾನೆ. ಇವನು ಊಟ ಮಾಡ್ದೆ ಈಗ ನಮ್ಮ ಮನೆಗೆ ಒಂದು ಊಟ ಮಾಡ್ಬೋದು ನೋಡಿ. ನಾಚಿಕೆ ಪಡ್ತಾ ಇದ್ದಾನೆ, ಎಲ್ರು ನೋಡಿ ನಾಚಿಕೆ ಪಡ್ತಾ ಇದ್ದಾನೆ, ನಾಚಿಕೆ ಪಡ್ತಾ ಇದ್ದಾನೆ ನೋಡು. ನಮ್ಮ ತಾಯಿ ಆತಿದ್ರು. ಈಗ ನಮ್ಮ ತಂದೆಯವರು ಇನ್ನೂ ಬಂದಿಲ್ಲ, ಊಟ ಮಾಡ್ಬೇಕು. ಹಾಗಾಗಿ ನೆಕ್ಸ್ಟ್ ನಾನ್ ಸಿಗ್ತೀನಿ ನಾಳೆ ಬೆಳಗ್ಗೆ. ಬಾಯ್.